ನಮಸ್ಕಾರ ಬಂಧುಗಳೇ, ಇದು ಕಲ್ಯಾಣ ಕರ್ನಾಟಕದ ದೀನ ದಲಿತರ ಶೋಷಿತ ಜನಾಂಗದ ಧ್ವನಿ ಜಾಗೃತಿ ಟೈಮ್ಸ್ ನ್ಯೂಸ್ ಸಂಪಾದಕನಾದ ನಾನು ಬಸವರಾಜ್ ಹರವಾಳ್. ಇಂದು ಕಲಬುರಗಿಯ ಸುದ್ದಿ. ಕಲಬುರಗಿ ನಗರದಲ್ಲಿ ರಸ್ತೆಗಳು, ಚರಂಡಿಗಳು, ತಗ್ಗು ಗುಂಡಿಗಳು ವಿಪರೀತವಾಗಿ ಕಾಣುತ್ತಿವೆ. ಇದಕ್ಕೆ ಜಿಲ್ಲೆಯ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು, ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರೇ ಹಾಗೂ ಖನೀಜ್ ಫಾತಿಮಾ ಅವರೇ, ಇದು ನಿಮ್ಮ ಕೆಲಸ ಆದರೂ ಏನು? ಇವತ್ತು ಕಲಬುರಗಿ ನಗರದಲ್ಲಿ ವಿಪರೀತವಾಗಿ ಅಪಘಾತ ನಡೀತಾ ಇದ್ದಾವೆ. ಎಲ್ಲಿ ರಸ್ತೆಯ ಪಕ್ಕದಲ್ಲಿ ಶಾಲೆಗಳು ಮಕ್ಕಳಿಗೆ ರಸ್ತೆ ದಾಟುವಾಗ ಅಪಘಾತ ಆಗ್ತಾ ಇದ್ದಾವೆ. ಆ ಅಪಘಾತಕ್ಕೆ ರಸ್ತೆಯಲ್ಲಿ ಒಂದು ರೋಡ್ ಬ್ರೇಕ್ ಕೂಡ ಮಾಡಿಲ್ಲ. ಇದಕ್ಕೆ ಹೊಣೆಯಾದರೂ ಯಾರು? ಏನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಏನು ಸಾರ್ವಜನಿಕರು? ಇವತ್ತು ಸಾರ್ವಜನಿಕರು ತುಂಬ ಅಸಂತೋಷರಿದ್ದಾರೆ. ಯಾಕಂತಂದ್ರೆ ಹಿಂದೆ ಭಾರತೀಯ ಜನತಾ ಪಕ್ಷದ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರಿದ್ರು. ಕಲಬುರಗಿ ನಗರದ ಯಾವುದು ಅಭಿವೃದ್ಧಿ ಮಾಡಿಲ್ಲ, ಏನೂ ಕೆಲಸ ಮಾಡಿಲ್ಲ ಅಂಥೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಲ್ಲಂ ಪ್ರಭು ಪಾಟೀಲ್ ಅವರಿಗೂ ಮತ್ತು ಖನೀಜ ಫಾತಿಮಾ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಇವತ್ತು ನೀವು ಚುನಾವಣೆ ಬಂದಾಗ ನೀವೇನು ಆಶ್ವಾಸನೆ ಕೊಟ್ಟಿದ್ದೀರಿ, ರಸ್ತೆಗಳು ಆಗಬೇಕು, ಚರಂಡಿ ಆಗಬೇಕು, ಬೀದಿ ದೀಪೋತ್ಸವ ಆಗಬೇಕು, ಕಲಬುರಗಿ ನಗರ ಸೌಂದರ್ಯೀಕರಣ ಆಗಬೇಕು ಅನ್ನುವ ದೃಷ್ಟಿಯಿಂದ ನೀವು ಆಯ್ಕೆ ಆಗಿದ್ದೀರಿ. ಈಗ ನಿಮ್ಮ ಕೆಲಸವಾದರೆ ಏನು ಮಾಡ್ತಾ ಇದ್ದೀರಿ? ಇವತ್ತು ಕೋಟಿಗಟ್ಟಲೆ ಹಣ KKRDB ಹಣ ಬರ್ತಾ ಇದೆ. ಅದು ಯಾರ ಹಣ? ಸಾರ್ವಜನಿಕರ ಹಣ. ಆ ಹಣದಿಂದ ಇವತ್ತು ಯಾವುದೇ ಕಾಮಗಾರಿ ಮಾಡದೆ ಅಧಿಕಾರಿಗಳು ನೀವು ಕೂಡಿಕೊಂಡು ಹಣ ಲೂಟಿ ಮಾಡ್ತಾ ಇದ್ದೀರಿ. ಅದಕ್ಕೆ ಇವತ್ತು ಜಾಗೃತಿ ಟೈಮ್ಸ್ ನಾವು ಜನಜಾಗೃತಿ ಮೂಡಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಜನಜಾಗೃತಿ ಮಾಡಿ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ನಾನು ಈ ಕಲಬುರಗಿ ಸುದ್ದಿಯ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರಗಳು.